ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ರೈತರ ದಿನಾಚರಣೆಯ ಶುಭಾಶಯಗಳು. ಪ್ರಕೃತಿ ಹಾಗೂ ಮಣ್ಣಿನೊಡನೆ ಗಹನವಾದ ನಂಟು ಹೊಂದಿರುವ ರೈತ ಜಗತ್ತಿನ ಆರ್ಥಿಕತೆಯ ಪ್ರಬಲವಾದ ಬೆನ್ನೆಲುಬಾಗಿದ್ದಾನೆ. ಸಂಬಂಧಿಕರಿಗಿಂತ ಹೆಚ್ಚಾಗಿ ಎತ್ತು, ಎಮ್ಮೆ, ಕುರಿ, ಕೋಳಿ ಹಾಗೂ ಇತರ ಜೀವಿಗಳ ಜೊತೆ ಗಾಢವಾದ ಸಂಪರ್ಕ ಸಾಧಿಸಿರುತ್ತಾನೆ. ನಿತ್ಯವೂ ಹಸಿರ ಹಾಸಿನ ಪರಿಸರದೊಳಗೆ, ಸುಗಂಧ ಭರಿತ ಮಣ್ಣಿನೊಳಗೆ, ಹರಿಯುತ್ತಿರುವ ನೀರಿನೊಡನೆ, ಸ್ವಚ್ಛಂದ ಗಾಳಿಯೊಡನೆ ಬದುಕುವ ರೈತ 8 ಕಷ್ಟಗಳು, ಪಡಬಾರದ ಯಾತನೆಗಳು, ಅನುಭವಿಸಬಾರದ ನೋವುಗಳನ್ನ ಅನುಭವಿಸುತ್ತಲೇ ಬದುಕುವ ಜಗದ ಸರ್ವಶ್ರೇಷ್ಠ ಕಾಯಕ ಜೀವಿ ನಮ್ಮ ರೈತ. ಬಿಸಿಲು ಮಳೆ ಎನ್ನದೆ, ಚಳಿಗಾಳಿ ಗಂಜದೆ, ರೋಗ ರುಜಿನಗಳಿಗೆ ಹೆದರದೆ ಹೊಲದೊಳಗೆ ದುಡಿಯುತ್ತಲೇ ಇರುತ್ತಾನೆ ಈ ಕಾಯಕ ಯೋಗಿ. ನಮ್ಮೆಲ್ಲರ ಹಸಿವು ನಿವಾರಿಸುವ ಈತ ದೇಶದ ಅಪ್ರತಿಮ ಆಸ್ತಿ, ಪ್ರಕೃತಿಯ ನಿಜವಾದ ರಕ್ಷಕ, ಮಣ್ಣಿನ ಹೆಮ್ಮೆಯ ಮಗ. ರೈತನ ಶ್ರಮವನ್ನ ದೇಶದ ನಾಗರಿಕನಾಗಿ ಗೌರವಿಸಲೇಬೇಕು. ಆತನ ಸಮರ್ಪಣಾ ಭಾವನೆಗೆ ಹೆಮ್ಮೆ ಪಡಲೇಬೇಕು. ಅನ್ನದಾತನಾಗಿ, ಭೂಮಿ ತಾಯಿಯ ಮಗನಾಗಿ, ದೇಶದ ಬೆನ್ನೆಲುಬಾಗಿ, ಪ್ರಕೃತಿಯ ರಕ್ಷಕನಾದ ರೈತನ ಬದುಕಿಗೆ ದೇವರಿಗೆ ಅರ್ಪಿಸುವ ಭಕ್ತಿ ಭಾವಗಳನ್ನೆಲ್ಲ ಅರ್ಪಣೆ ಮಾಡಬೇಕಾಗಿದೆ ನಾವು. ದೇಶಾದ್ಯಂತ ಪ್ರತಿ ವರ್ಷ ಡಿಸೆಂಬರ್ 23ರಂದು ರಾಷ್ಟ್ರೀಯ ರೈತರ ದಿನವೆಂದು ಆಚರಿಸಿ ದೇಶದ ಪ್ರಗತಿ ಹಾಗೂ ಅಭಿವೃದ್ಧಿಯ ಬೆನ್ನೆಲುಬಾಗಿರುವ ರೈತರನ್ನ ಸ್ಮರಿಸಿ ಗೌರವಿಸಲಾಗುತ್ತದೆ. ರೈತರಿಲ್ಲದ ದೇಶವನ್ನ, ನಾಡನ್ನ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಕಟು ಸತ್ಯವನ್ನ ಅರಿಯಬೇಕಾಗಿದೆ ನಾವೆಲ್ಲ. ಜಗತ್ತಿನ ಎಲ್ಲಾ ಕೆಲಸ ಕಾರ್ಯಗಳು ಸ್ತಬ್ಧವಾದರೂ ನಮ್ಮ ದೈನಂದಿನ ಜೀವನ ಹೇಗಾದರೂ ಮುಂದೆ ಸಾಗುತ್ತದೆ. ಆದರೆ ರೈತ ತಾನು ಬೆಳೆ ಬೆಳೆಯುವುದನ್ನ ನಿಲ್ಲಿಸಿದರೆ ಜಗತ್ತೇ ಸ್ತಬ್ಧವಾಗುತ್ತದೆ. ಹಸಿವಿನ ಹಾಹಾಕಾರ ಎಲ್ಲೆಡೆ ಕೇಳಿ ಬರುತ್ತದೆ. ನಮ್ಮ ಹೆಮ್ಮೆಯ ರೈತರನ್ನ ಪೂಜಿಸೋಣ, ಗೌರವಿಸೋಣ.